ಹೆಗ್ಗೋಟ ರಮೇಶ್ನವರು ಇಲ್ಲಿ ಕೆಳಗೆಲ್ಲ ಕಡೆ ಯಾರ್ಯಾರು ಜಾಗ ಕೊಟ್ಟು ಬೇಕು ಅಂತ ಕೆಳಗೆ ಮಾಡಿಕೊಟ್ಟ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಇದಕ್ಕೂ ನಾವು ಎಚ್ಚೆತ್ತುಕೊಂಡು ನಾವು ಇವತ್ತು ಸಣ್ಣ ಕ್ರಮ ನಾವು ಹೇಳ್ತೀವಿ. ನಮಗಿರೋದು ಒಂದೇ ಒಂದು ಒಗ್ಗಟ್ಟಾಗಿ ಎಲ್ಲಿ ನಮ್ಗೆ ವಿರೋಧ ಮಾಡಿ ಮತ್ತು ನಮ್ಮ ಸಮಾಜಗಳನ್ನು ಒಗ್ಗಟ್ಟಿನಿಂದ ಕೂಡಿಸೋದು ಮತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದು. ಇವತ್ತೇನು ಪ್ರತಿಭಾ ಪುರಸ್ಕಾರವನ್ನು ಆಮೇಲೆ ಪ್ರಥಮವಾಗಿ ನಾವು ಸಮಾಜ ಮಾಡೋರಲ್ಲ, ನಾವು ಮುಂದುವರೆದ ಸಮಾಜಗಳನ್ನ ನೋಡಿ ಕಲ್ತ್ವಿ. ತಳಪಾಯದಲ್ಲಿ ಸಮಾಜಗಳು ಅವು ಮೀಸಲಾತಿಯಿಂದ ಅವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಪ್ರಾರಂಭ ಮಾಡೋದು. ಅವ್ರನ್ನ ನೋಡಿ ನಮ್ಮ ಮಕ್ಕಳು ನಿರಾಸೆ ಆಗೋದು ಬೇಡ ಅಂತ ನಮ್ಮಲ್ಲಿ ಅಲ್ಪ ಸ್ವಲ್ಪ ವಿದ್ಯಾವಂತರಾದ ಅವರ ಸಹಕಾರವನ್ನು ಪಡೆಯ ಮುಖಾಂತರ ನಾವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. ಪ್ರತಿಭಾ ಪುರಸ್ಕಾರ ಅಂತ ಹೇಳಿಕೆ ನಾವೆಲ್ಲವೂ ದಾರಿ ತಿಳಿದಲ್ಲ, ಅವರಲ್ಲಿ ಅನೇಕ ಕಣ್ಣಲ್ಲಿ ಬೇಕು ವಿಶ್ವಾಸನ ಹೇಳಿ ಸಮಾಜದಲ್ಲಿ ಹುಟ್ಟಿದಿರಿ, ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ತಾಯಿ ತಂದೆಯವರಿಗೆ ಗೌರವವನ್ನು ಮತ್ತು ಕರೀರಿ, ಗುರುವರಿಗೆ ಇದನ್ನು ಮಾಡಿ ತಂದೆ ತಾಯಿಗಳು ಇವತ್ತು ಕಂಬಳ ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ತವೆ. ಮುಂದೆ ನಮ್ಗೆ ಆಶ್ರಯ ಆಗಲಿ ಅಂತ. ಅದು ಮುಂದೆ ಏನೇ ಇವತ್ತು ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದ ನಾವು ಕಾಣ್ತೀವಿ. ಎಲ್ಲ ಶಿಕ್ಷಣಗಳು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ನಾನು 2008ರಲ್ಲಿ ಶಾಸಕನಾದಾಗ ಒಂದೇ ಒಂದು ಇದ್ದದ್ದು ಪಾಲಿಟೆಕ್ನಿಕ್ ಕಾಲೇಜು ಒಂದು ಬಿಟ್ಟರೆ ಒಂದು ಪದವಿ ಪೂರ್ವ ಕಾಲೇಜು, ಒಂದು ಡಿಗ್ರಿ ಕಾಲೇಜು, ಇದು ಯಾವುದೇ ಇರಲಿಲ್ಲ. ಇವತ್ತು ಎಲ್ಲವೂ ಇದ್ದಾವೆ ನಮ್ಮಲ್ಲಿ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜು, ಮಹಿಳಾ ಕಾಲೇಜು, ಕೃಷಿ ವಿಜ್ಞಾನ ಕಾಲೇಜು, ಇನ್ನೊಂದನ್ನು ನಾನೇ ಮಿನಿಸ್ಟರ್ ಆಗಿರೋದ್ರಿಂದ ತರಬೇಕು ಅಂತ ಮಾಡಿದ್ದೀನಿ. ಪಶುವೈದ್ಯ ಕಾಲೇಜು, ಪಶುವೈದ್ಯ ಮತ್ತು ರೇಷ್ಮೆ, ಪಶುವೈದ್ಯ ಮತ್ತು ಫಿಶರೀಸ್ ಈ ಕಾಲೇಜನ್ನು ಕೇಳಿದ್ದೀನಿ. 50 ಎಕರೆ ಜಮೀನು ಬೇಕು. ಅದನ್ನು ನೋಡಿ ಎಲ್ಲಿ ಅನುಕೂಲ ಆಗ್ತಾ ಆ ಜಾಗಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಹಾಗಾಗಿ ನಾವು ಸ್ಥಳೀಯರೇ ಉಸ್ತುವಾರಿ ಆಗಿರೋದ್ರಿಂದ ನಾನು ಪ್ರಾಮಾಣಿಕವಾಗಿ ನನ್ನ ಜಿಲ್ಲೆ ಅಭಿವೃದ್ಧಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ವಿದ್ಯೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ನಾನು ಒಂದು ಸಭೆಯನ್ನು ಮಾಡಿದೆ ಬೇರೆ ಪೊಲೀಸ್ ಇಲಾಖೆಯಲ್ಲಿ. ಮಕ್ಕಳು ಅನೇಕ ದುಶ್ಚಟಗಳಿಗೆ ದಾಸರಾಗಿ ವಿದ್ಯಾಭ್ಯಾಸವನ್ನು ಮೊದಲು ಬಿಡೋದು, ಇನ್ನು ಬೇರೆ ಬೇರೆ ಸಮಾಜದ ಹಿತವನ್ನು ಕೆಡಿಸೋದು ಆಗ್ತವೆ. ಆದಪ್ಪ ನಾವು ತಂದೆ ತಾಯಿಗಳಲ್ಲಿ ಕೈ ಮುಗಿಯೋದಷ್ಟೇ ಮಕ್ಕಳಿಗೆ ಭಾಳ ಎಚ್ಚರಿಕೆಯಿಂದ ನಾವು ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿದಷ್ಟೇ ಸಾಧ್ಯ. ಅವ್ರ ಮೇಲೆ ನಿಗಾ ಇಟ್ಟು ನಾವು ಮಕ್ಕಳಿಗೆ ನೋಡ್ಕೋಬೇಕಾಗ್ತದೆ. ಮಕ್ಕಳನ್ನ ಎಲ್ಲೋ ಬೆಂಗಳೂರು ಕಾಲೇಜಿಗೆ ಕಳಿಸ್ಬಿಟ್ಟಿದ್ದೀನಿ, ಏನೋ ಅವ್ನು ಚೆನ್ನಾಗಿ ಓದ್ತಾನೆ ನಾವು ಬೇರೆಗೆಲ್ಲ ನಾವು ದುಡ್ಡು ಕಳಿಸೋದಲ್ಲ, ಬೇರೆ ಬೇರೆ ರೀತಿಯಿಂದ ಅವ್ರಿಗೆ ಗಮನಿಸ್ಕೋಬೇಕಾಗ್ತದೆ. ಮುಂದೆ ಒಂದು ಕಥೆ ಕೇಳಿದ್ರೆ ಮಗ ಎಲ್ಲೋ ದೂರದಲ್ಲಿ ಓದ್ತಾ ಇರ್ತಾನೆ, ನನ್ನ ತಾಯಿಗೆ ಪುಸ್ತಕ ಬರ್ತಾನೆ. ಇವತ್ತು ಅದು ಯಾವಾಗ ಖರ್ಚು ಅಂದ್ರೆ ನಾವು ಸಿನಿಮಾ ನೋಡೋಕ್ಕೆ ಖರ್ಚು ಬರೆಯೋದು, ಅದು ನನ್ನ ಮಗ ಭಾಳ ಚೆನ್ನಾಗಿ ಓದ್ತಿಂತ ಕಾಯಿಸೋದು. ಹಾಗಾಗಿ ಆ ಥರ ಆಗದಿದ್ದ ರೀತಿ ನಾವು ಸರ್ಕಾರ ಕೊಡೋದ್ರ ಜೊತೆಗೆ ನಾವು ತಂದೆ ತಾಯಿಯಾದರೂ ಬೇರೆ ಬೇರೆ ರೀತಿಯ ಅನುಕೂಲವನ್ನು ಮಾಡ್ತೀವಿ. ಮಕ್ಕಳ ಆ ರೀತಿ ಬೆಳೆಯುವಂಥ ವ್ಯವಸ್ಥೆ ನಾವೆಲ್ಲ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಸಂಘಟಿತರಾಗಿ ಎಲ್ಲಿ ಅನ್ಯಾಯ ಆಗುತ್ತಲ್ಲಿ ನಾವು ಸಿಡಿದೆದ್ದು ಸರ್ಕಾರ ಬೇರೆ ಯಾವುದೇ ಸಮಾಜ ನಮ್ಗೆ ಅನ್ಯಾಯ ಆದಾಗ ಸಿಡಿದೆದ್ದು ನಮ್ಮ ಮಕ್ಕಳನ್ನ ನಮ್ಮ ರಕ್ಷಣೆ ಮಾಡ್ಕೊಂಥ ಕೆಲಸಗಳನ್ನ ಮಾಡಬೇಕಾಗ್ತದೆ. ಬಂಧುಗಳ ಮತ್ತು ಇವಾಗಲೇ ನಿಗಮ ಆಗಿದೆ, ಕುಂಬಾರರ ನಿಗಮ ಆಗಿರೋದ್ರಿಂದ ಸರ್ಕಾರ ಏನು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅದನ್ನು 2 ರೀತಿಯಾಗಿ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತೀವಿ. ಒಂದು ಶಾಸಕರುಗಳು ಆಯ್ಕೆ ಮಾಡ್ತೀವಿ, ಇನ್ನೊಂದು ಏನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಯ್ಕೆ ಮಾಡ್ತಾರೆ. ಹಾಗಾಗಿ ಅವು ನಮ್ಗಾಗ ನಾನು ಬಹುಶಃ ಏನು ವಿಧಾನಸಭೆಯಲ್ಲಿ ನಾನು ಒಂದು ಸಮಿತಿಯ ಅಧ್ಯಕ್ಷನಾಗಿರುವ ಕಲ್ಯಾಣ ಕಮಿಟಿ ಸಮಿತಿ. ಆಗ ನಾನು ಒಂದು ವರದಿಯನ್ನು ಕೊಟ್ಟಿದ್ದೆ. ನೀವು ಇವಾಗ ವರ್ಗದ ನಿಗಮನ ಮಾಡ್ತೀರಿ, ಅದು ಕುಂಬಾರ ಇರ್ಬೋದು, ಉಪ್ಪಾರ ಇರ್ಬೋದು, ಮಡಿವಾಳ ಇರ್ಬೋದು, ಇವೆಲ್ಲ ಮಾಡಿ ಸರಿ ನಾನು ಒಪ್ತೀನಿ. ಆದರೆ ನೀವು ಅದು ತಕ್ಕ ಅನುದಾನವನ್ನು ಕೊಡಿ. ನೀವು ಎಲ್ಲೇ ಒಂದು 5 ಲಕ್ಷ 5 ಕೋಟಿ 10 ಕೋಟಿ ಕೊಟ್ಟರೆ ಅವ್ರಿಗೆ ಏನೇನೂ ಕೊಡೋಕ್ಕಾಗಲ್ಲ. ನಿಗಮನೇ ಮಾಡಬೇಡಿ ಬೇಕಾದ್ರೆ ಅಂತ ಹೇಳ್ತೀವಿ. ಅದು ಯಾಕಂದ್ರೆ ನಾವು ದೇವರಾಜ ವರ್ಷ ನಿಗಮದಿದ್ದಾಗ ಅವ್ರಿಗೆಲ್ಲ ಏನು ಸಣ್ಣ ಭಾಗ ಮಾಡಿಕೊಟ್ಬಿಡ್ತಿದ್ವಿ. ಆ ಥರ ಇಲ್ಲ, ಏನಾ ಜನಾಂಗ ಕೊಡ್ತದೆ ಅಷ್ಟನ್ನೇ ಖರ್ಚು ಮಾಡಬೇಕು ನಾವು. ಆ ದಿಕ್ಕಿನಲ್ಲಿ ಇವತ್ತು ನಾನು ಕಾಂಗ್ರೆಸ್ ಇದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು ನಾನು ಅದನ್ನೇ ಬೇಡಿಕೆ ಹೇಳೋದು, ದಯಮಾಡಿ ನಿಗಮ ಮಾಡಿದ್ದೀರಿ ಆ ಜನಸಂಖ್ಯೆಗೆ ಆಧಾರವಾಗ ಅನುದಾನವನ್ನು ಕೊಡಿ. ಅವರು ಸಾಲ ಅವ್ರ ಕಸುಬಿಗೆ ಇವತ್ತು ನೋಡಿ ಇಲ್ಲಿ ಮಡಿಕೆ ಮಾಡ್ತಕ್ಕಂಥ ಕಾಯಕ ಕುಂಬಾರರು ಎಲ್ಲರೂ ಅದನ್ನು ಇವತ್ತು ನಮ್ಮ ಕಡೆಯಿಲ್ಲ ಬಿಡಿ. ಯಾಕಂದರೆ ಆ ಒಂದು ಕಸುಬು ಇವತ್ತು ಅಷ್ಟು ಮೊದಲಿನ ರೀತಿ ಇಲ್ಲ. ಇವತ್ತು ಕಂಚು ಏನೇನೋ ಬಂದ್ಬಿಟ್ಟಿದ್ದಾವೆ. ಅದನ್ನ ಎಷ್ಟು ಜನ ನನ್ನ ಪ್ರಕಾರ ಅದಾವೆ
ಹಬ್ಬ ಸತ್ತ ಕೆಟ್ಟಾಗ ಬಳಕತೆ ಮಾತು ಉಪಯೋಗಿಸ್ತದೆ. ನಿರಂತರವಾಗಿ ಅದು ಉಪಯೋಗಿಸೋದು ಕಡಿಮೆ. ಪೂಜೆಗೆ ಮಾಡೋಕೆ ಮದುವೆಗೆ ಮಾಡೋಕೆ ಪೂಜೆ ಮಾಡೋಕೆ ಗುಂಬ ಮಾಡೋಕ್ಕೆ ಅದನ್ನು ನಂಬ್ಕೊಂಡು ಅದೇ ದಿಕ್ಕಿಗೆ ಹೋಗ್ತಕ್ಕಂಥ ಇದನ್ನು ಪಡ್ಕೋತಾರೆ. ಮೊದಲಿನಷ್ಟು ಇಲ್ಲ. ಹಾಗಾಗಿ ಇವತ್ತು ಎಲ್ಲ ಕಸಬು ಎಲ್ಲ ಸಮಾಜನೂ ಮಾಡ್ತದೆ. ನೀವು ನೋಡಬೇಕು ಮರಗೆಲಸನ ನನ್ನ ಕಡೆ ಬರೀ ಓದಿಗಳೇ ಮಾಡ್ತಾರೆ ಅಂತ, ಎಲ್ಲ ಸಮಾಜನೂ ಮಾಡ್ತದೆ. ನಮ್ಮ ಚಾಮರಾಜನಗರ ಮರಗೆಲಸವನ್ನ ಎಲ್ಲಕ್ಕಿಂತ ಚೆನ್ನಾಗಿ ಮುಸಲ್ಮಾನರು ಮಾಡ್ತಾರೆ. ಯಾವ ರೀತಿ ಮಂಚ ಕೇಳಿ ಯಾವ ರೀತಿ ಬಾಗಿಲು ಮಾಡಬೇಕು ನೋಡಿ ಗುಂಡ್ಲುಪೇಟೆ ಹೋಗೋ ರೋಡ್ನಲ್ಲಿ. ಹಾಗಾಗಿ ಇದೇ ಕಸನಲ್ಲಿ ನಾನು ಬದುಕಿನದು ಅದು ಆಗ್ತಿದ್ದಂಥ ಕೆಲಸ. ಹಾಗಾಗಿ ಒಂದೇ ನಮ್ಮಂಥ 5 ಜನಾಂಗಕ್ಕಿರ್ತಕ್ಕಂಥದ್ದು ಮಕ್ಕಳನ್ನ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಬುದ್ಧಿವಂತರಾಗಿ ಮಾಡಬೇಕು. ನಾವೇ ಸಾಲ ಗೀತ ಮಾಡಿ ನೀವು ಮಾಡಿ ಬದುಕಿದ್ದೀವಪ್ಪ, ನೀವು ಆ ಥರ ಆಗಬೇಡ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬಾಳು. ಸರ್ಕಾರವು ಎಲ್ಲ ಸೌಲಭ್ಯ ನಿಮ್ಗೆ ಕೊಟ್ಟಿದೆ, ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಬುದ್ಧಿ ಹೇಳಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೂ ಈ ಸಭೆಯಲ್ಲಿ ಭಾಗವಹಿಸಲು ಮತ್ತು ಉದ್ಘಾಟನಾ ಭಾಷಣ ಮಾಡಲು ನನಗೆ ಹೇಳಿದ್ನಲ್ಲ, ನಮಗೆ ಇದು ಪಕ್ಷ ಗಮನಿಸಿಲ್ಲ, ಗಡಿಬಿಡಿಲಿ ಸಂತೋಷ ಆಗ್ಬಿಟ್ಟು ನಮಗೆ ಇಷ್ಟು ಚೆನ್ನಾಗಿ ಸೇರಿಸ್ಬಿಟ್ಟಿದೆಯಲ್ಲ ಅಂತ ನಾನು ಹೇಳಿದ್ದೀನಿ. ಈಗ 53 ಎಕರೆ ನಮ್ಮಲ್ಲಿ ಆಗಿದೆ ಗೊತ್ತಿರೋದು. ಅದರ ಲೇಔಟ್ ಪಾಲ್ ಮಾಡೋಕ್ಕೆ ನಾನು 43 ಕೋಟಿ ರೂಪಾಯಿನ ಕೇಳಿದ್ರೆ ಕೊಡ್ತಾರೆ. ಲೇಔಟ್ ಆಗವ ಎಲ್ಲ ಸಮಾಜಗಳನ್ನು ಗುರುತಿಸಿ ಅಲ್ಲಲ್ಲಿ ಅವ್ರಿಗೆ ಒಂದು 40, 50, 80 ಈ ಥರ ಕೊಡೋ ಸೀಟನ್ನು ಕೊಟ್ಟು ಅವ್ರಿಗೆ ಸಮುದಾಯವನ್ನು ಕಟ್ತಕ್ಕಂಥ ವ್ಯವಸ್ಥೆಯನ್ನು ಖಂಡಿತ ಮಾಡಿಕೊಡ್ತಾರೆ. ಆ ಅವಶ್ಯಕತೆ ಇದೆ ಇವತ್ತು. ಮೊದಲ ರೀತಿಯಲ್ಲ, ಮೊದಲು ಎಲ್ಲಿ ಕೂಡ 4 ಪಟಾಲ ಕರಿ ಇಟ್ಬಿಟ್ಟು ಮದುವೆ ಮಾಡ್ತಾರೆ. ಆ ಕಾಲ ಹೋಯ್ತು. ಇವತ್ತು ಎಲ್ಲರೂ ಐಟಾಕಿಗೆ ಮದುವೆ ಮಾಡಬೇಕು, ಚೆನ್ನಾಗಿ ಮದುವೆ ಮಾಡ್ಕೊಳ್ಳು. ಹಂಗೆ ಹೆಣ್ಮಗಳು ಅದೇ ಕೇಳ್ತಾರೆ, ಒಂದು ಚೆನ್ನಾಗಿ ನಮಗೆ ಚಿತ್ರದಲ್ಲಿ ಮದುವೆ ಮಾಡ್ಕೊಡ್ಬೇಕು, ಆಗಿದ್ರೆ ಮದುವೆ ಮಾಡ್ಕೊತೀನಿ ನೋಡಿ. ಹಾಗಾಗಿ ಖಂಡಿತವಾಗಿ ನಾವು ಏನು ಇದ್ರೆ ಕೊಟ್ಟಿದ್ರೆ ಆದಷ್ಟು ಬೇಗ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸರ್ವಜ್ಞ ಜಯಂತಿ ಶುಭಾಶಯಗಳನ್ನು ಕೋರಿ ಮಾತನ್ನು ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಉತ್ತಮವಾದಂತಹ ನುಡಿಗಳನ್ನು ಆಡಿದ್ದಾರೆ. ಜ್ಞಾನವೇ ನಿಮ್ಮ ತಲೆಯ ಮೇಲಿನ ಕಿರೀಟವಾಗಲಿ ಎಂಬ ಅಲ್ಲಮ್ಮ ಪ್ರಭುಗಳ ನುಡಿಗಳೊಂದಿಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಇದುವೇ ನಮ್ಮ ಕರ್ನಾಟಕ ಸರ್ಕಾರದ ತಿರುಳು ಎಂಬ ಅಮೂಲ್ಯ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಶುಭ ಕೋರಿದಂತಹ ಸನ್ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ನಿವೃತ್ತ ಉಪನಿರ್ದೇಶಕರಾದಂತಹ ಶ್ರೀ ಕೆ ಪುಟ್ಟಸ್ವಾಮಿರವರು ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ದಯಮಾಡಿ ಆಮೇಲೆ ಕೊಡೋದು ಸರ್, ಕ್ರೌಡ್ ಆಗ್ಬಿಡಿ. ಕೈ ಬಿಡ್ರಿ, ಎಲ್ಲರಿಗೂ ನಮಸ್ಕಾರ. ಕೈ ಬಿಡ್ರಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳವರೇ, ದಿವ್ಯ ಸಮ್ಮುಖವನ್ನು ವಹಿಸಿರ್ತಕ್ಕಂತಹ ಬಸವ ಕುಂಬಾರ ಗುಂಡಯ್ಯ ಸ್ವಾಮಿಗಳೇ, ಶ್ರೀ ಶ್ರೀ ಬಸವಮೂರ್ತಿ ಗುಂಡಯ್ಯ ಸ್ವಾಮಿಗಳೇ, ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಮಾನ್ಯ ಜನಪ್ರಿಯ ನೆಚ್ಚಿನ ಸಚಿವರೇ, ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎ.ಆರ್. ಕೃಷ್ಣಮೂರ್ತಿಯವರೇ, ಮತ್ತು ಸಂತ ಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದಂತಹ ಗಣೇಶ್ ಪ್ರಸಾದ್ ಅವರೇ, ಸನ್ಮಾನ್ಯ ಶಾಸಕರಾದಂತಹ ಮಂಜುನಾಥ್ ಅವರೇ, ಹಾಗೂ